Mama re za ni za mama re za ni za ni za ni za Mama re za ni za mama re za ni za ni za ni ಮಾಮ ಇದೇನ್ ಮಾವ ಚಪ್ಪಲಿ ಇಷ್ಟೊಂದು ದೂರ ಆಗಿದೆ ಏನ್ ಮಾಡ್ತಿದ್ದೆ ಸಾಕ್ಷಿ ನೀನು ರಂಗೋಲಿ ಅನ್ನೋದು ಮನೆಗೆ ಮಂಗಳಕರವಾದದ್ದು ಅದು ನಮಗೂ ಗೊತ್ತಿದೆ ಮತ್ ಯಾಕೆ ಸಾಕ್ಷಿ ಹೀಗೆಲ್ಲ ಮಾಡ್ತಿದ್ಯಾ ಯಾಕೆ ಅಂದ್ರೆ ಈ ಮನೆ ಸೊಸೆ ಅಂತ ಮಾವ ಒಪ್ಕೊಂಡ್ರೆ ಅದ್ ನನ್ನನ್ನ ನೀನಲ್ಲ ಕರೆಕ್ಟ್ ಪಾಯಿಂಟ್. ಮಾವ ಮನೆ ಒಳಗಡೆ ಬರಬಾರ್ದು ಅಂತ ಹೇಳದ್ಮೇಲೂ ಮಾಡಿ ಮನೆ ನೆಪ ಇಟ್ಕೊಂಡು ಒಳಗ್ ಬಂದಿದ್ದೇ ಅಪರಾಧ ಅಂತದ್ರಲ್ಲಿ ಈ ರಂಗೋಲಿ ಶೋಕಿ ಬೇರೆನಾ? ಬೇತಾಳ ನೀವು ಯಾಕೆ ಬೇಕು ಈ ಬೇಡ್ದಿರೋ ಕೆಲಸ ಎಲ್ಲ ಮುನ್ಸ್ಕೊಂಡು ನಮ್ಮನ್ನ ದೂರ ಇಟ್ರು ನಮ್ಮವ್ರೆ ನಮ್ಮನೆನೇ ತಾನೆ. ಆದ್ರೆ ಈ ಕಮೆಂಟ್ ಅರ್ಥ ಆಗಲ್ವಲ್ಲ, ಅವ್ರ ಜೊತೆ ಈ ಶಕುನಿ ಗ್ಯಾಂಗ್ಗಳು ಬೇರೆ. ಯಾರಿಗೋ ಶಕುನಿ ಅಂತ ಇದೆಯಾ? ನಿನಗೆ ಏನಿವಾಗ ಇಟ್ರೋ ಯಾಕೆ ಕಚ್ಚಾಡ್ಕೋತಿರೋ ಹೊರಗಿನವ್ರಿಗೋಸ್ಕರ? ಹೊರ್ಗಿನವಳು ಇವಳಲ್ಲ ಬಾವ, ಇವಳು ನಮ್ಮನೆ ಸೊಸೆ. ಅಂದ್ಕೋ, ಯಾರು ಬೇಡ ಅಂದ್ರು. ಆದ್ರೆ ಮನೆ ಮುಂದೆ ಈ ರೀತಿ ಜಗಳ ಗಲಾಟೆ ಎಲ್ಲ ಏನು ಬೇಡ. ಸಾಕ್ಷಿ ಈಗೇನಮ್ಮ, ನೀನು ರಂಗೋಲಿ ಹಾಕ್ಬೇಕು ಅಷ್ಟೇ ತಾನೇ? ಹೌದು ಬಾವ. ಹಾಕ್, ನೀನು ರಂಗೋಲಿ ಹಾಕು. ಯಾರು ಅಡ್ಡ ಬರ್ತಾರೋ ನಾನು ನೋಡ್ತೀನಿ. ಈ ಕೊಟ್ಟು ಬಿಡಿಸ್ ನೀನು. ಹೇಗಿದೆ ರಂಗೋಲಿ? ಸೂಪರ್ ಆಗಿದೆ ಸಾಕ್ಷಿ. ಈ ತರದ ರಂಗೋಲಿನ ಇಲ್ಲಿ ಯಾರಿಗೂ ಬಿಡ್ಸಕ್ ಬರಲ್ಲ. ಹಾ, ಅದ್ಭುತ, ಅಮೋಘ, ಮನಮೋಹಕ ರಂಗೋಲಿ. ಹೌದಾ ಬಾವ? ಹಾ, ಅಕ್ಕ ಏನು ರಂಗೋಲಿನ ಯಾಕೆ ಕಳ್ಸಿದ್ರಿ? ವೇದ ಹಾಕಿರೋ ರಂಗೋಲಿನ ನೀನ್ ಯಾಕೆ ಕಳ್ಸಿ ಹಾಕ್ದೆ? ಯಾಕೆ ಅಂದ್ರೆ ಅವಳು ಈ ಮನೆ ಸೊಸೆ ಅಲ್ಲ, ಅದಕ್ಕೆ. ನಾನು ಅದೇ ಕಾರಣಕ್ಕೆ ಅಳಿಸ್ದೆ. ಯಾರ್ಯಾರೋ ಬಂದು ನಮ್ಮ ಮನೆ ಮುಂದೆ ರಂಗೋಲಿ ಹಾಕೋ ಅವಶ್ಯಕತೆ ಇಲ್ಲ. ನಾನು ಈ ಮನೆ ಸೊಸೆ, ನಾನು ಈ ಮನೆ ಹಿರಿ ಸೊಸೆ. ಈ ಮನೇಲಿ ಏನೇ ಇದ್ರು ಮೊದಲನೇ ಅಧಿಕಾರ ನಂದು, ಅಂದ್ರೆ ಈ ಮನೆ ಹಿರಿ ಸೊಸೆದು. ಇದು ಕರೆಕ್ಟ್ ಪಾಯಿಂಟ್ ಅಲ್ವ ವೆಂಕಿ? ಅದ್ಭುತವಾದ ಪಾಯಿಂಟ್, ಅಮೋಘವಾದ ಪಾಯಿಂಟ್, ಮನಮೋಹಕವಾದ ಪಾಯಿಂಟ್. ಅದಕ್ಕೆ ನೀವು ಹಾಕಿ ರಂಗೋಲಿನ ಅದು ಯಾರು ಬಂದು ತಡಿತಾರೋ ನಾನು ನೋಡ್ತೀನಿ. ಒಂದ್ ರಂಗೋಲಿಗೆ ಇಷ್ಟೆಲ್ಲ ಪಂಚಾಯತ್ ಆಗ್ಬೇಕಾ ಮನೆ ಮುಂದೆ? ಈ ಮಹಾಜ್ಞಾನ ಮೊದಲೇ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಅಣ್ಣ, ನೀನು ಅವನ ಕಡೆನೇ ನಿಂತಿದ್ಯಾ? ಈ ಧರ್ಮರಾಯ ಯಾವಾಗ್ಲೂ ಅರ್ಜುನ ಕಡೆಗೆ ನಿಲ್ಲೋದು. ನಾನು ನಿನ್ ತಮ್ಮನೇ. ನೀನು ಡೇಡಿ ದುರ್ಯೋಧನ ಕಡೆ. ನಮ್ಮ ಕಡೆಗೆ ಬಾ, ನಮ್ಮ ಬೆಂಬಲ ನಿನಗಿರುತ್ತೆ.
ಕೊಡು. ಆತಿಗೆ ಏನ್ ಸೂಪರ್ ರಂಗೋಲಿ ಬಿಡಿಸಿದೀರಾ. ಈ ತರ ನಮ್ಮನೇಲಿ ಯಾರಿಗೂ ಬಿಡ್ಸಕ್ ಬರಲ್ಲ ಬಿಡಿ. ನೀವು ತರ ಸೂಪರ್ ಅಲ್ವಾ ಬೇತಾಳ? ಅಕ್ಕಂಗೆ ಒಂದು ರಂಗೋಲಿ ಬಿಡ್ಸಕ್ಕೆ ಬರ್ತಿರಲಿಲ್ಲ, ಇವಾಗ ನೋಡ್ಕೊಳ್ಳೋ ತರ ರಂಗೋಲಿ ಬಿಡಿಸಿದ್ದಾರೆ. ಕರೆಕ್ಟ್. ಸೂಪರ್ ಅಕ್ಕ ನೀವು. ಬರ ಸೊ ಕಲೆ ಯಾವತ್ತೂ ಹಡಿ ತಪ್ಪಬಾರ್ದು. ವೆಂಕಿ, ಏನು ಏನ್ ಹಾಗೆ ಗುರಾಯಿಸ್ತಾ ಇದೀಯಾ? ಸಾಕ್ಷಿ, ಸಮಾಧಾನ ಮಾಡ್ಕೊ. ಇವ್ರಿಗೆ ಟೈಮ್ ಬರಲಿ, ಅವಾಗ ನೋಡ್ಕೊಳ್ಳೋಣ. ಗುಂಡ, ಯಾಕೆ ಗುಂಡು ಒಬ್ರೊಮ್ಮೆ ನಗಾಡ್ತಿದ್ಯಾ? ಅಲ್ಲ, ನನ್ನ ಅತ್ತಿಗೆ ನೆನೆಸ್ಕೊಂಡು ನಗು ಬರ್ತಿದೆ ಬೇತಾಳ. ಅಲ್ಲ, ಅವ್ರು ಈ ಮನೆಗೆ ಬಂದು ಇಷ್ಟು ವರ್ಷಗಳಾಯ್ತು, ಇದುವರೆಗೂ ಯಾರಿಗೂ ಬೈದವರಲ್ಲ, ಮನ್ಸಿಗೆ ನೋವಾಗೋದ್ರ ಮಾತಾಡ್ದವರು ಅಲ್ಲ, ಈ ಮಾತಿಗೆ ಎದುರು ಮಾತು ಕೊಟ್ಟವರು ಅನ್ನೋ ಕಡೆ. ಆದ್ರೆ ಇವತ್ತು ನೋಡಿದ್ರೆ ದರ್ಶನ್ ತರ ಎಂಟ್ರಿ ಕೊಟ್ಟಿದ್ದೇನು, ಆ ಮಾತಿನ ಗತ್ತೇನು, ಎಲ್ರು ಒಂದ್ ಸೆಕೆಂಡ್ಗೆ ಹಂಗೆ ಸೈಲೆಂಟ್ ಆಗ್ಬಿಟ್ರಲ್ಲ. ವಾಹ್, ಎಲ್ರಿಗೂ ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ ಗುಂಡ. ಬಹುಶಃ ಅಕ್ಕ ಇವತ್ತು ಅದನ್ನ ದಾಟ್ಬಿಟ್ರು. ಅಲ್ಲ, ಅವ್ರಾದ್ರೆ ಎಷ್ಟು ದೂರ ತಡ್ಕೊಂಡು ನಿಂತಿರ್ತಾರೆ ಹೇಳು. ಒಟ್ಟಿನಲ್ಲಿ ಅತ್ತಿಗೆ ಮಾಡಿದ ಮಾತು ನನಗೆ ಸಿಕ್ಕಾಬಡೆ ಖುಷಿ ಆಯ್ತು ಕಡೆ. ನೀನು ಆ ಶಕುನಿಗೆ ಹೆಂಗ್ ನೋಡ್ಬೇಕಿತ್ತು, ಅವ್ರ ಮುಖ ಈ ಟೈರ್ ಪಂಚರ್ ಆಗಿರುತ್ತಲ್ಲ ಆ ತರ ಆಗಿತ್ತು ಕಣೆ. ಎಲ್ಲ ಓಕೆನೆ, ಆದ್ರೂ ನಂಗೆ ಸಾಕ್ಷಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಗುಂಡ. ಅಷ್ಟು ಚೆನ್ನಾಗಿರೋ ಭವಿಷ್ಯನ ಸುಮ್ಮನೆ ಅವ್ರನ್ನ ಮಾತು ಕೇಳ್ಕೊಂಡು ಹಾಳು ಮಾಡ್ಕೋತೀವಳು ಅವಳು. ಆ ಟ್ರೈನಿಂಗ್ ಕೊಡೋ ಶಗುನಿ ತಾನೆ ಯಾರ್ದೇಳು? ಶೈಲು ಅತ್ತಿಗೆ. ಶೈಲು ಅಕ್ಕಂಗೆ ಏನ್ ಗುಂಡ, ಈ ಮನೆ ಸೊಸೆ ಅಂತ ಅನ್ಸ್ಕೊಂಡು ಸೆಟ್ಲ್ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಅಲ್ಲಿ ಸಾಕ್ಷಿ ಹಾಗಲ್ಲ ಅಲ್ವಾ? ಇದನ್ನೆಲ್ಲ ಹೇಗೆ ನಡೆಯಕ್ ಬಿಡಬಾರ್ದು. ಏಯ್, ಸುಮ್ನೆ ಅವಳ ಮೇಲೆ ಅನುಕಂಪ ತೋರಿಸ್ಬೇಡ. ಅವಳ ಬಗ್ಗೆ ಇನ್ನ ನಂಗೆ ಸರಿಯಾಗಿ ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ ಅವಳ ಬಗ್ಗೆ. ಅವಳು ಮೊದಲೇನೋ ನಿನ್ನ ತುಂಬ ಇಷ್ಟಪಡ್ತೀಯಾಳೆ. ನಮ್ಮ ಮದುವೆ ಆದಾಗಿದ್ದ ಈ ಥರ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅದು ನಿನ್ನ ಹೆಂಡತಿ ಅಂತ ಒಪ್ಕೊಂಡಂದ್ಮೇಲಂತೂ ಫುಲ್ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಇನ್ನೇನಿದೆ ಅವಳ ಬಗ್ಗೆ ತಿಳ್ಕೊಳ್ಳೋಂಥದ್ದು? ಅಯ್ಯೋ ಬೇತಾಳ, ನಮ್ಮ ಮುಂದೆ ಕಾಣೋ ವ್ಯಕ್ತಿಗಳೇ ಬೇರೆ, ನಮ್ಮ ಹಿಂದೆ ಕಾಣೋ ವ್ಯಕ್ತಿಗಳೇ ಬೇರೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬಿಡು. ಯಪ್ಪಾ ಗುಂಡ, ಬರ್ತಾ ನೀನು ತುಂಬ ಒಗಟೊಗಟಾಗಿ ಮಾತಾಡ್ತೀಯ. ಹೇಳಿದಲ್ಲ ಬೇತಾಳ, ಕಾಯಿ ಹಣ್ಣಾಗೋದಕ್ಕೆ, ಆ ಹಣ್ಣು ಮರದಿಂದ ಬೀಳೋದಕ್ಕೆ ಕಾಲು ಕಷ್ಟ ತೆಗೆದುಕೊಳ್ಳುತ್ತೆ. ಟೈಮ್ ಬಂದಾಗ ಸತ್ಯನೂ ಹಾಗೆ. ಬೆಳಗ್ಗೆ ತುಂಬ ಬ್ಲೇಡ್ ಆಗ್ತಿದೆ ಗುಂಡ. ಬಿಸಿ ಬಿಸಿ ಕಾಫಿ ಮಾಡಿದ್ದೀನಿ, ತಗೋ.